ರಕ್ತ ಹರಿದಿದ್ದರೂ ಕೂಡ ಬಳ್ಳಾರಿ ಜಿಲ್ಲೆಗೆ ಕಾಲಿಟ್ಟಿಲ್ಲ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್. ಬಂದೂಕುಗಳು ಸದ್ದು ಮಾಡಿದರೂ ಕೂಡ ಬಳ್ಳಾರಿ ಕಡೆ ಮುಖ ಮಾಡಿಲ್ಲ. ಜಮೀರ್ ಅಹಮದ್ ಖಾನ್ ಒಬ್ಬ ಉಸ್ತುವಾರಿ ಸಚಿವರಾಗಿದ್ದಾರೆ. ಮೃತಪಟ್ಟಿದ್ದು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತ ಆಗಿದ್ದಾರೆ. ಆದರೂ ಕೂಡ ಅತ್ತ ಗಮನವನ್ನು ಹರಿಸಿಲ್ಲ ಅನ್ನೋದು ನಿಜಕ್ಕೂ ಕೂಡ ಅಚ್ಚರಿಯ ವಿಷಯ. ಮುಖ ಕೂಡ ಮಾಡಿಲ್ಲ. ಫಕೀರ್ ಲೇಔಟ್ ವಿಚಾರದಲ್ಲಿಯೇ ಜಮೀರ್ ಬ್ಯುಸಿಯಾಗಿದ್ದಾರಂತೆ. ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ? ಕಾಂಗ್ರೆಸ್ ಕಾರ್ಯಕರ್ತ ಬರಿಯಾಗಿದ್ದರೂ ಕೂಡ ಯಾಕೆ ಈ ನಿರ್ಲಕ್ಷ್ಯ? ಮುಖ್ಯಮಂತ್ರಿಗಳು ಕ್ಲಾಸ್ ತೆಗೆದುಕೊಂಡಿರೂ ಕೂಡ ಜಮೀರ್ ಅಹಮದ್ ಬಳ್ಳಾರಿಗೆ ಹೋಗುವಂಥ ಮನಸ್ಸು ಮಾಡಿಲ್ಲ ಇವತ್ತಿನವರೆಗೂ, ಈ ಕ್ಷಣದವರೆಗೂ. ಗೊತ್ತಿಲ್ಲ ಇವತ್ತು ರಾತ್ರಿ ಹೋಗ್ತಾರೋ ನಾಳೆ ಬೆಳಿಗ್ಗೆ ಹೋಗ್ತಾರೋ, ಹೋಗಿ ಆ ಮೃತ ಕಾರ್ಯಕರ್ತನ ಕುಟುಂಬಕ್ಕೆ ಭೇಟಿ ಕೊಡ್ತಾರೋ, ಸಾಂತ್ವನ ಕೊಡ್ತಾರೋ, ಘೋಷಣೆ ಮಾಡ್ತಾರೋ, ಪರಿಹಾರ ಕೊಡ್ತಾರೋ, ಅದು ಬೇರೆ ವಿಚಾರ. ಆದರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಘಟನೆ ನಡೆದ ತತ್ಕ್ಷಣವೇ ಅದಕ್ಕೆ ಸ್ಪಂದಿಸೋದಿದೆಯಲ್ಲ ಬಹಳ ಮುಖ್ಯ. ತತ್ಕ್ಷಣ ಆ ಘಟನೆಯ ನಂತರದಲ್ಲಿ ಮುಂದಾಗುವಂಥ ಎಲ್ಲ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತಿದೆಯಲ್ಲ ಅದು ಬಹಳ ಮುಖ್ಯ. ಬಟ್ ಜಮೀರ್ ಅವರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದು ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ಆ ಪಕ್ಷದಲ್ಲಿರುವಂಥ ನಾಯಕರೇ ಅದರ ಬಗ್ಗೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳೇ ಗರಂ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಫೈರಿಂಗ್ ನಡೆದು ಒಂದಿನ ಆಯಿತು, 24 hours ಆಯಿತು. 24 ಗಂಟೆ ಆದರೂ ಕೂಡ ಹೊರಟಿಲ್ಲ ಅನ್ನೋದು. ಈಗ ಚಾಮರಾಜಪೇಟೆ ಶಾಸಕರು ಹೌದು, ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಜಮೀರ್ ಅಹಮದ್ ಖಾನ್ ಹೋಗ್ಲಿಕ್ಕೆ ಏನು ಕಷ್ಟ ಈಗ ಅಂತ, ಏನು ಕಷ್ಟ ಆಗಿದೆ, ಯಾಕೆ ಹೋಗ್ತಾ ಇಲ್ಲ? ಜೊತೆಗೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆಗುತ್ತಿರುವ ಬೆಳವಣಿಗೆಗಳು ಇಡೀ ರಾಜ್ಯದ ಕೇಂದ್ರ ಬಿಂದುವಾಗ್ತಾ ಇದೆ. ಈಗ ಈ ಸಂದರ್ಭದಲ್ಲೂ ಯಾಕೆ ಇಷ್ಟೊಂದು ಮೌನ ವಹಿಸಿದ್ದಾರೆ ಅನ್ನೋದೇ ಬಹಳ ನಿಗೂಢವಾಗಿ ಕಾಣಿಸ್ತಾ ಇದೆ ಶಿವಕುಮಾರ್. ಸಂಪರ್ಕ ಸಾಧ್ಯವಾಗಲಿಲ್ಲ. ಜಮೀರ್ ಅಹಮದ್ ನಡೆ ಇದೆಯಲ್ಲ ಭಾಳ ಕುತೂಹಲ ಕೆರಳಿಸ್ತಾ ಇದೆ. ಕುತೂಹಲ ಅನ್ನೋದಕ್ಕಿಂತಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಜೀವಕ್ಕೆ ಬೆಲೆ ಇಲ್ವಾ? ರಾಜಕೀಯ ಕಾರಣಕ್ಕಾಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಜೀವವನ್ನು ಕಳೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ತಪ್ಪು ಯಾರದ್ದೇ ಆಗಲಿ, ತಪ್ಪು ಒಪ್ಪು. ಆಮೇಲೆ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ಶಿವಕುಮಾರ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಶಿವಕುಮಾರ್, ನಾಳೆಯಾದರೂ ಕೂಡ ಬಳ್ಳಾರಿಗೆ ಕಾಲಿಡ್ತಾರ ಸಚಿವರು? ಏನ್ ಕತೆ? ಬಳ್ಳಾರಿಯಲ್ಲಿ ಬ್ಯಾನರ್ ತಿಕ್ಕಾಟ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಕೂಡ ಹೋಗಿದೆ ಬ್ಯಾನರ್ ಗಲಾಟೆಯಲ್ಲಿ. ಜೊತೆಗೆ ಬಳ್ಳಾರಿಯ ವೈಯಕ್ತಿಕ ಘರ್ಷಣೆಯಿಂದಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಿ ಪ್ರಾಣವನ್ನ ಕಳ್ಕೊಳ್ಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಈಗಾಗಲೇ ಅದರ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನೊಂದು ಕಡೆ ಜಮೀರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಯಾಕಂದ್ರೆ ಈ ಮೊದಲು ನಾಗೇಂದ್ರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ತದನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟ ನಂತರ ಈಗ ಜಮೀರ್ ಅವರೇ ಬಳ್ಳಾರಿ ಹಾಗೆ ವಿಜಯನಗರ 2 ಜಿಲ್ಲೆಗಳ ಉಸ್ತುವಾರಿ ಸಚಿವರಾಗಿದ್ದಾರೆ. ಸೊ ಹಾಗಾಗಿ ಈ ಘಟನೆ ಆಗ್ತಿದ್ದಾಗೆ ಅವರು ಬಳ್ಳಾರಿಗೆ ಭೇಟಿಯನ್ನ ಕೊಡಬೇಕಾಯಿತು. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಯಾವ ಕಾರಣಕ್ಕೆ ಆಗಿದೆ, ಅದರ ಒಂದು ಮಾಹಿತಿಗಳನ್ನ ತಿಳಿಯುವಂತ ಪ್ರಯತ್ನ, ಜೊತೆಗೆ ಸಂಘರ್ಷವನ್ನ ಕಡಿಮೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಜಮೀರ್ ಅವರು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿಲ್ಲ. ಆದ್ರೆ ನಾನು ನಾಳೆ ಭೇಟಿಯನ್ನ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾನು ಅದರ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದೇನೆ. IG ಅವರಿಗೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ನಾನೇ ಕೊಟ್ಟಿದ್ದೇನೆ. ನಾಳೆ ನಾನು ಬಳ್ಳಾರಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತೀನಿ, ಮತ್ತೆ ಅಲ್ಲಿ ಏನಾಗಿದೆ, ಘಟನೆಗೆ ಕಾರಣ ಏನು, ಎಲ್ಲದರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹ ಮಾಡ್ತೀನಿ ಅಂತೇಳಿ ಈಗ ಹೇಳಿದ್ದಾರೆ ಜಮೀರ್ ಅವರು. ಈ CM ಭೇಟಿ ಮಾಡುವಂತ ಸಂದರ್ಭದಲ್ಲಿ ಜಮೀರ್ ಅವರಿಗೆ ಸಾಕಷ್ಟು ಅಸಮಾಧಾನವನ್ನ ಮುಖ್ಯಮಂತ್ರಿಗಳು ಹೊರಹಾಕಿದ್ದು ಇದೆ. ಯಾಕಂದ್ರೆ ಇಂದ ಒಂದು ಸಣ್ಣ ಕ್ಷುಲ್ಲಕವಾದಂತಹ ವಿಚಾರವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಬಿಟ್ಟಿದ್ದು ಹೇಗೆ? ಯಾಕಂದ್ರೆ ಉಸ್ತುವಾರಿ ಸಚಿವರಾದಂತವ್ರು ಜಿಲ್ಲೆಗೆ ಹೋಗ್ಬೇಕಾಗಿತ್ತು. ಜಿಲ್ಲೆಯಲ್ಲಿ ಗಲಾಟೆ ಮಾಹಿತಿ ಬರ್ತಿದ್ದಾಗೆ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಏನಾಗ್ತಾ ಇದೆ, ಏನು ಎತ್ತ ಅಂತೇಳಿ ನೋಡಿ ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಯಾಕೆ ನೀವು ಹೋಗಿಲ್ಲ, ಮತ್ತೆ ಇದು ಇಷ್ಟು ದೊಡ್ಡದಾಗೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳನ್ನ ಹಾಕಿ ಇವತ್ತು ಕಾವೇರಿ ನಿವಾಸದಲ್ಲಿ ಜಮೀರ್ ಅವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಜಮೀರ್ ಅವರನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಬಳ್ಳಾರಿಯ
ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಹಾಗೆ ಭರತ್ ರೆಡ್ಡಿ ಅವರ ವಿರುದ್ಧ ಕೂಡ ಸಿಎಂ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪರಮೇಶ್ವರ್ ಅವರು ಕೂಡ ಭರತ್ ರೆಡ್ಡಿ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದರ್ಶನ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.